ಯುದ್ಧ ಲಾಭದಾಯಕ. ರಾಬರ್ಟ್ ಕಿಯೋಸಾಕಿ ಕಮೆಂಟ್ಸ್ ಇದು. ರೀಚ್ ಆಗಲು ಯುದ್ಧ ಅನ್ನೋದು ಗೋಲ್ಡನ್ ಚಾನ್ಸ್ ಎಂದಿದ್ದಾರೆ. ಯುದ್ಧ ಲಾಭದಾಯಕ. ರಾಬರ್ಟ್ ಕಿಯೋಸಾಕಿ ಕಮೆಂಟ್ಸ್. ರೀಚ್ ಆಗಲು ಯುದ್ಧ ಎಂಬುದು ಗೋಲ್ಡನ್ ಚಾನ್ಸ್. ಯಾರಿಗೂ ಯುದ್ಧ ಒಳ್ಳೆಯದಲ್ಲ ಎನ್ನುತ್ತಲೇ ಲಾಭದ ಲೆಕ್ಕಾಚಾರ. ಯುದ್ಧದಿಂದ ಪ್ರಾಣ ನಷ್ಟ ಮಾತ್ರವಲ್ಲ, ಆರ್ಥಿಕವಾಗಿಯೂ ನಷ್ಟ. ಯುದ್ಧದಿಂದ ಹಣದುಬ್ಬರ ಹೆಚ್ಚುತ್ತೆ, ದೇಶಗಳ ಸಾಲ ಹೆಚ್ಚುತ್ತೆ. ದರ ಹೆಚ್ಚುತ್ತಲೇ ಇದ್ರೆ ಸಾಮಾನ್ಯರು ಬಡತನದಲ್ಲಿ ಕೂಪದಲ್ಲಿ ಸಿಲುಕುತ್ತಾರೆ. ಆರ್ಥಿಕ ಬಿಕ್ಕಟ್ಟಿನ ಕಾರಣ ಮನೆ ಮಠ ಕಳೆದುಕೊಳ್ತಾರೆ. ಆದರೆ ಇಂಥ ಯುದ್ಧದಿಂದ ಲಾಭವನ್ನ ಕೂಡ ಮಾಡಿಕೊಳ್ಳಬಹುದು. ದೇಶಗಳ ಸಾಲದ ಸುಳಿಯಲ್ಲಿ ಇದ್ದ ಮಾತ್ರಕ್ಕೆ ನೀವು ನಷ್ಟ ಹೋಗುವ ಅಗತ್ಯವಿಲ್ಲ. ಸರಿಯಾದ ಆರ್ಥಿಕ ಶಿಕ್ಷಣ ಇದ್ರೆ ಈ ಕಷ್ಟದಿಂದ ಯಾವ ಕಾಲದಲ್ಲಿ ಕೂಡ ನೀವು ರೀಚ್ ಆಗಬಹುದು. ನಿಮ್ಮ ಮೆದುಳು ತೆಗೆದುಕೊಳ್ಳುವಂತಹ ಆರ್ಥಿಕ ನಿರ್ಣಯಗಳ ಬಗ್ಗೆ ಗಮನ ಹರಿಸಿ, ಒಳ್ಳೆ ಗುರುಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಆರ್ಥಿಕ ಲಾಭದ ಕಡೆ ಗಮನ ಹರಿಸಿ. ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಕೃತಿಯ ಲೇಖಕ ರಾಬರ್ಟ್ ಕಿಯೋಸಾಕಿ ಟ್ವೀಟ್ ಮಾಡಿದ್ದಾರೆ. ಯುದ್ಧ ಅನ್ನೋದು ಲಾಭದಾಯಕ, ನೀವು ಹೇಗೆ ಬೇಕಾದ್ರೂ ಕನ್ವರ್ಟ್ ಮಾಡ್ಕೊಳ್ಬಹುದು ಅನ್ನೋ ರೀತಿಯಲ್ಲಿ ರಾಬರ್ಟ್ ಕಿಯೋಸಾಕಿ ಕಮೆಂಟ್ ಮಾಡಿರುವಂಥದ್ದು. ರೀಚ್ ಆಗಲು ಯುದ್ಧ ಅನ್ನೋದು ಗೋಲ್ಡನ್ ಚಾನ್ಸ್. ಯಾರಿಗೆ ಯುದ್ಧ ಒಳ್ಳೆಯದಲ್ಲ ಅಂತ ಇರುವಂತಹ ಸಂದರ್ಭದಲ್ಲೇ ಲಾಭದ ಲೆಕ್ಕಾಚಾರ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಯುದ್ಧ ಖಂಡಿತವಾಗಿಯೂ ಯಾರಿಗೂ ಒಳ್ಳೆಯದಲ್ಲ ಅನ್ನುವಂತಹ ಮಾತುಗಳು ಒಂದ್ ಕಡೆ ಆದ್ರೆ, ಯುದ್ಧದಿಂದ ಪ್ರಾಣ ನಷ್ಟವಲ್ಲದೆ ಆರ್ಥಿಕ ನಷ್ಟವೂ ಆಗುತ್ತೆ. ಅದು ದೇಶಗಳ ಮೇಲೆ. ದೇಶಗಳ ಸಾಲ ಹೆಚ್ಚುತ್ತೆ, ಹಣದುಬ್ಬರ ಹೆಚ್ಚುತ್ತೆ, ಅದೆಲ್ಲವೂ ಸರಿ. ಆದ್ರೆ ಜನಸಾಮಾನ್ಯರು ಬಡತನದ ಕೂಪದಲ್ಲಿ ಸಿಲುಕೋದಲ್ಲದೆ ಇದರಿಂದ ಹೊರಗೆ ಬರೋಕ್ಕೂ ಕೂಡ ಸಾಧ್ಯ ಇದೆ ಅನ್ನುವಂತಹ ರೀತಿಯಲ್ಲಿ ರಾಬರ್ಟ್ ಕಿಯೋಸಾಕಿ ಕಮೆಂಟ್ ಮಾಡಿದ್ದಾರೆ. ಆರ್ಥಿಕ ಬಿಕ್ಕಟ್ಟಿನ ಕಾರಣ ಯುದ್ಧಗಳು ಶುರುವಾದ್ರೆ ಮನೆ ಮಠ ಕಳೆದುಕೊಳ್ತಾರೆ ಜನ. ಇಂಥ ಯುದ್ಧದಿಂದ ಲಾಭವನ್ನ ಕೂಡ ಮಾಡ್ಕೊಳ್ಬಹುದು ಅಂತ ಈಗ ರಾಬರ್ಟ್ ಕಿಯೋಸಾಕಿ ಕಮೆಂಟ್ ಮಾಡಿದ್ದಾರೆ. ದೇಶಗಳೇನೋ ಸಾಲದ ಸುಳಿಯಲ್ಲಿ ಇರಬಹುದು, ಆದ್ರೆ ಜನಸಾಮಾನ್ಯರು ನೀವು ವೈಯಕ್ತಿಕವಾಗಿ ನಷ್ಟ ಹೊಂದುವಂತಹ ಅಗತ್ಯವಿರೋದಿಲ್ಲ. ಸರಿಯಾಗಿ ಆರ್ಥಿಕ ಶಿಕ್ಷಣ ನಿಮ್ಮಲ್ಲಿ ಇದ್ರೆ, ಫೈನಾನ್ಷಿಯಲ್ ನಾಲೆಜ್ ಇದ್ರೆ ಈ ಕಷ್ಟಕಾಲದಲ್ಲಿಯೂ ಕೂಡ ನೀವು ಸ್ಥಿರವಾಗೇ ಇರಬಹುದು. ಆರಾಮಾಗಿ ನೀವು ರೀಚ್ ಆಗಬಹುದು. ನಿಮ್ಮ ಮೆದುಳು ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದೇ ಈಗ ಆರ್ಥಿಕ ನಿರ್ಣಯಗಳ ಮೇಲೆ ನೀವು ತೆಗೆದುಕೊಳ್ಳುವಂತಹ ಡಿಸಿಷನ್ ಇದೆಯಲ್ಲ, ಇದೇ ನಿಮ್ಮ ಆಸ್ತಿ ಎಂದಿದ್ದಾರೆ. ಒಳ್ಳೆ ಗುರುಗಳನ್ನ ಆಯ್ಕೆ ಮಾಡಿಕೊಳ್ಳಿ, ಆರ್ಥಿಕ ಲಾಭದ ಕಡೆ ಗಮನ ಹರಿಸಿ ಅಂತ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಕೃತಿಯ ಖ್ಯಾತಿಯ ರಾಬರ್ಟ್ ಕಿಯೋಸಾಕಿ ಟ್ವೀಟ್ ಮಾಡಿದ್ದಾರೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂತಹ ಗುಣ ಮೆಹಾಟೋನ್ ಅಂತಕ್ಕಂಥದ್ದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.